ಹಳ್ಳಿ ಇತ್ತು, ಕನಸುಗಳ ಮೂಟೆ ಕಟ್ಕೊಂಡು. ಇಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ. ಬೆಳ್ಳಿಯ ಒಂದು ಟ್ಯಾಂಕ್ ಇತ್ತು, ಮೌನವಾಗಿ ಮತ್ತೆ ಒಂಟಿಯಾಗಿ. ಅದನ್ನ ನೋಡಿ ಜನ ನಗ್ತಾ ಇದ್ರು, ಕೆಲ್ಸದ್ ಬಾರ್ದೇ ಇರೋ ರೀತಿ. ಸಮಯ ಕಳ್ತಿದ್ದ ಹಾಗೆ ಗೆಲುವು ಖಂಡಿತ ಆಗೇ ಆಗುತ್ತೆ, ಕಸಾನೂ ಕೂಡ ಒಂದು ದಿನ ಬಳಕೆ ಆಗುತ್ತೆ. ಇಡೀ ಊರಿನ ಮಧ್ಯೆ ಉಳಿತಾ ಇರೋ ಒಂದು ಬೆಳ್ಳಿಯ ಟ್ಯಾಂಕ್ ಇತ್ತು. ಹಳ್ಳಿ ಜನ ಅದನ್ನ ನೋಡಿ ಅಷ್ಟೊಂದು ಖುಷಿಯಾಗಿರ್ಲಿಲ್ಲ. ಆ ಟ್ಯಾಂಕ್ ನ ತಮಾಷೆ ಮಾಡ್ತಿದ್ರು. ಅವ್ರು ಹೇಳ್ತಾ ಇದ್ರು, ಈ ಟ್ಯಾಂಕ್ ಯಾವ ಕೆಲ್ಸಕ್ಕೂ ಬರೋದಿಲ್ಲ ಅಂತ, ಯಾಕಂದ್ರೆ ಬೆಳ್ಳಿ ಬೆಲೆ ತುಂಬಾ ಕಮ್ಮಿ ಇದೆ. ಅರೆ ಅಣ್ಣ, ಇವತ್ತು ಕೂಡ ಈ ಹೊಳಿತಾ ಇರೋ ಟ್ಯಾಂಕು ಹೀಗೆ ಕಾಣಿಸ್ತಿದೆ. ಹಾ, ಹೊಳಿತಾನೇ ಇದೆ, ಆದ್ರೆ ಕೆಲ್ಸಕ್ಕೆ ಬರಲ್ಲ. ನಿಜಾನೇ ಅಲ್ವಾ? ಆ ಹೀರಾಲಾಲ್ ಅವ್ರ ಕುಟುಂಬದ ಹತ್ರ ತಲೆನೇ ಇರ್ಲಿಲ್ಲ. ಹಾ ಅಣ್ಣ, ಬಿಟ್ಟೋದ್ರು ಇದನ್ನ, ಈ ಹೊಳಿತಾ ಇರೋ ಟ್ಯಾಂಕ್ ನ. ಇದು ಯಾವ್ದಕ್ಕೂ ಕೆಲ್ಸಕ್ಕೆ ಬರ್ತಾ ಇಲ್ಲ. ನನ್ನ ಪೂರ್ವಜರಂತೂ 3 ತೊಲ ಚಿನ್ನ ಬಿಟ್ಟು ಹೋಗಿದ್ದಾರೆ, ಮತ್ತೆ 1 ಎಕರೆ ಹೊಲ, ಮತ್ತೆ ಇವತ್ತಿಗೆ ಅದ್ರ ಬೆಲೆ 20 ಲಕ್ಷ. ಮತ್ತೆ ನಮ್ ಹಿರಿಯರ್ ಏನ್ ಬಿಟ್ಟೋಗಿದ್ದಾರೆ ಅಂದ್ರೆ ಸಾಕಷ್ಟು ಚಿನ್ನ ಮತ್ತೆ ಒಡವೆ ಬಿಟ್ಟೋಗಿದ್ದಾರೆ. ಗೊತ್ತಿಲ್ಲ ಹೀರಾಲಾಲ್ ಈ ವೇಸ್ಟ್ ಟ್ಯಾಂಕ್ ನ ಏನ್ ಮಾಡ್ತಾನೆ ಅಂತ. ನಾವಾಗಿದ್ರೆ ಅದನ್ನ ಮಾರ್ಬಿಟ್ಟು ಸ್ವಲ್ಪ ಹಿಡ್ಕೋತಿದ್ವಿ, ಅದರಿಂದ ಯಾವ್ದಾದ್ರು ಸಣ್ಣ ಬಿಸ್ನೆಸ್ ಮಾಡ್ತಿದ್ವಿ. ಯಾಕಂತ ಗೊತ್ತಿಲ್ಲ, ಈ ಹೀರಾಲಾಲ್ ಈ ಟ್ಯಾಂಕ್ ಅನ್ನ ಇನ್ನು ಜೋಪಾನ ಮಾಡಿಟ್ಕೊಂಡಿದ್ದಾನೆ. ಇಬ್ರು ತಮ್ಮ ಚಹಾದ ಒಂದೊಂದ್ ಸಿಪ್ಪನ್ನ ಕುಡಿತಾರೆ, ಮತ್ತೆ ಕೂತ್ಕೊಂಡು ಆ ಬೆಳ್ಳಿ ಟ್ಯಾಂಕ್ ನ ನೋಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಹೀರಾಲಾಲ್ ತನ್ನ ಹೊಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾನೆ. ಆಗ ಒಬ್ಬ ಹುಡ್ಗ ಅವನ ಕಡೆ ಓಡ್ ಬರ್ತಾನೆ. ಅವನನ್ನ ಯಾರೋ ಒಂದ್ ವಿಷಯ ಹೇಳೋದಕ್ಕೆ ಅಂತ ಅಲ್ಲಿ ಕಳ್ಸಿರ್ತಾರೆ. ಅರೆ ಇರ ಚಿಕ್ಕಪ್ಪ, ಕೇಳಿ. ಅರೆ ಪುಟ್ಟ, ನೀನಾ? ಹೇಳು, ಯಾಕೆ ಈ ತರ ಓಡ್ಕೊಂಡ್ ಬರ್ತಾ ಇದ್ಯಾ? ಅರೆ ಚಿಕ್ಕಪ್ಪ, ಜಾನಕಿ ಅಮ್ಮ ಕಳ್ಸಿದ್ರು. ಹೌದಾ? ಅಂತದ್ ಏನಪ್ಪ ಅವ್ರಿಗೆ ಅರ್ಜೆಂಟು? ಅವ್ರು ನಿನ್ನ ಇಲ್ಲಿ ಕಳ್ಸಿದಾರಲ್ಲ. ಜಾನಕಿ ಚಿಕ್ಕಮ್ಮ ಹೇಳಿದ್ರು ಅಕ್ಕನ್ನ ಹೆಣ್ಣೋಡಕ್ಕೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತ. ಏನು, ನಿಜಾನಾ? ಹಾಗಾದ್ರೆ ನಾನೀಗ ಬೇಗ ಬರ್ಬೇಕು. ಹಾ ಚಿಕ್ಕಪ್ಪ, ಚಿಕ್ಕಮ್ಮ ಹೇಳಿದ್ರು ನೀವ್ ಬರ್ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಲಡ್ಡು ತರ್ಬೇಕು ಅಂತ. ಸರಿ, ನೀನೊಂದ್ ಕೆಲ್ಸ ಮಾಡು, ಮನೆಗೆ ಹೋಗಿ ಚಿಕ್ಕಮ್ಮನ ಹತ್ರ ಹೇಳು ನನ್ ಮಾರ್ಕೆಟ್ಗೆ ಹೋಗಿ ಐಟಮ್ ತರ್ತೀನಿ ಅಂತ. ಆಗ ಅವರು ಸೀಮಾನ ರೆಡಿ ಮಾಡ್ತಾರೆ. ಆ ಹುಡ್ಗ ತಲೆ ಅಲ್ಲಾಡ್ಸಿ ಅದಕ್ಕೆ ಒಪ್ಕೋತಾನೆ, ಮತ್ತೆ ಹೊರಡ್ತಾನೆ. ಈ ಕಡೆ ಹೀರಾಲಾಲ್ ಕೂಡ ಮಾರ್ಕೆಟ್ ಕಡೆ ಹೊರಡ್ತಾನೆ. ಹೀರಾಲಾಲ್ ಮಿಠಾಯಿ ಅಂಗಡಿ ಹತ್ರ ಬರ್ತಾನೆ, ಮತ್ತೆ ಮಿಠಾಯಿಯನ್ನ ತಗೋತಾನೆ. ಅಂಗಡಿಯವನು 4-5 ಬಾಕ್ಸ್ ಮಿಠಾಯಿಯನ್ನ ಪ್ಯಾಕ್ ಮಾಡ್ತಾನೆ. ಆಮೇಲೆ ಹೀರಾಲಾಲ್ ಬಿಲ್ ತಗೋತಾನೆ. ತಗೊಳ್ಳಿ ಸ್ವಾಮಿ, ಇದು ನಿಮ್ಮ 1 ಕಿಲೋ ಕಾಜು ಕಟ್ಲಿ, 1 ಕಿಲೋ ಪೇಡ, 2 ಕಿಲೋ ಮೈಸೂರು ಪಾಕು, ಅರ್ಧ ಕಿಲೋ ಜಾಂಗ್ರಿ. ನಿಮ್ ಬಿಲ್ ಆಗಿದೆ ಈಗ 3700 ರೂಪಾಯಿ. 3700 ರೂಪಾಯಿ? ಮತ್ತಿನ್ನೇನಣ್ಣ, ಈಗ ಎಲ್ಲ ರೇಟು ಹೆಚ್ಚಾಗಿದೆ. ವಿಮಲ್ ಅದೇ ದಾರಿಲಿ ಬರ್ತಾ ಇರ್ತಾನೆ. ಏನಾಯ್ತು ಅಣ್ಣ, ದುಡ್ಡು ಕಡಿಮೆ ಇದೆಯಾ ನಿನ್ನ ಹತ್ರ? ಕಡಿಮೆ ಇದ್ರೆ ನಿನ್ ಬೆಳ್ಳಿ ಟ್ಯಾಂಕ್ ಇಂದ ಸ್ವಲ್ಪ ಕೊಡಿ, ಆದ್ರಿಂದನೂ ಈ ಬಿಲ್ ಪೂರ್ತಿಯಾಗಿ ಆಗಲ್ಲ ಅನ್ಸುತ್ತೆ. ಹೀರಾಲಾಲ್ಗೆ ಅವನನ್ನ ರೇಗಿಸ್ತಿರೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಮತ್ತವನು ಕೆಲವು ಸ್ವೀಟ್ಸ್ ನ ಕಮ್ಮಿ ತಗೋತಾನೆ. ಅಣ್ಣ, ಕಾಜು ಕಟ್ಲಿ, ಪೇಡ ಮತ್ತೆ ಮೈಸೂರು ಪಾಕ್ನ ತೆಗೆದ್ಬಿಡಿ. ಅಂಗಡಿಯವನು ಆ ಸ್ವೀಟ್ಸ್ ನ ವಾಪಸ್ ತಗೋತಾನೆ, ಹೀರಾಲಾಲ್ ಹೇಳಿರೋ ಸ್ವೀಟ್ಸ್ ನ. ತಗೊಳ್ಳಿ ಅಣ್ಣ, ಈಗ ನಿಮ್ಮ ಬಿಲ್ಲು 1400 ರೂಪಾಯಿ ಆಯ್ತು. ತಗೊಳ್ಳಿ ಅಣ್ಣ ನಿಮ್ ದುಡ್ಡು, ನಾನಿನ್ ಬರ್ತೀನಿ. ಹೀರಾಲಾಲ್ ಸ್ವೀಟ್ಸ್ ನ ತಗೊಂಡು ಮನೆ ಕಡೆ ಹೊರಡ್ತಾನೆ. ಹೀರಾಲಾಲ್ ರಸ್ತೆಯಲ್ಲಿ ಬರ್ತಾ ಇರ್ತಾನೆ. ಆ ಹೊಳಿತಾ ಇರೋ ಬೆಳ್ಳಿ ಟ್ಯಾಂಕ್ ಹತ್ರನೇ ಹೀರಾಲಾಲ್ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಬಹುಶಃ ಏನಾದ್ರೂ ಒಂದು ಚಮತ್ಕಾರ ಆಗ್ಲಿ ಭಗವಂತ. ಈ ಬೆಳ್ಳಿಯ ಟ್ಯಾಂಕಿನ ಬೆಲೆ ರಾತ್ರಿ ಜಾಸ್ತಿ ಆಗ್ಲಿ ಭಗವಂತ. ಹೀರಾಲಾಲ್ ತುಂಬಾ ಬೇಸರದಿಂದ ಯೋಚನೆ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದಾನೆ. ಹೀರಾಲಾಲ್ ಮನೆ ಹತ್ರ ಬರ್ತಾನೆ, ಮತ್ತೆ ಸ್ವೀಟ್ ಇದ್ದಿದ್ದ ಬ್ಯಾಗ್ನ ಅವನ ಪತ್ನಿಗೆ ಕೊಡ್ತಾನೆ. ಅವಳಿಗೆ ಸ್ವಲ್ಪ ಗೊಂದಲ ಆಗುತ್ತೆ, ಯಾಕಂದ್ರೆ ಸ್ವೀಟ್ಸ್ ಅದರಲ್ಲಿ ತುಂಬಾ ಕಮ್ಮಿ ಇರುತ್ತೆ. ಅರೆ ಇದೇನು, ಬರೀ 2 ಡಬ್ಬ ಮಾತ್ರ ಸ್ವೀಟ್ಸ್ ಇದೆ, ಇಷ್ಟು ಕಡಿಮೆ ಇದ್ರೆ ಹೇಗೆ? ಅಯ್ಯೋ, ಸ್ವೀಟಿನ ಬೆಲೆ ನಿನಗೆ ಎಷ್ಟಾಗಿದೆ ಅಂತ ಗೊತ್ತಾ? ನನ್ ತರಕಾಗಿದ್ದು ಇಷ್ಟೇ. ಅದೇ ಸಮಯಕ್ಕೆ ಸೀಮಾ ರೂಮಿಂದ ಹೊರಗೆ ಬರ್ತಾಳೆ. ಅವ್ರು ಮಾತಾಡ್ತಿದ್ದಾಗ ಅವಳು ಮಧ್ಯದಲ್ಲಿ ಮಾತಾಡ್ತಾಳೆ. ನೀವಿದ್ರ ಬಗ್ಗೆ ಮಾತಾಡ್ಬೇಡಿ, ಅಪ್ಪ ಎಷ್ಟು ತಂದಿದಾರೋ ಅದ್ರಲ್ಲೇ ಏನಾದ್ರೂ ಮಾಡಿ
ನಾವ್ ಯಾರಿಗೋಸ್ಕರನೂ ನಮ್ ಸ್ವಾಭಿಮಾನ ಕಳ್ಕೊಳ್ಳೋದ್ ಬೇಡ. ಮತ್ತೆ ಯಾವಾಗ್ಲೂ ನಾವು ತಲೆ ಎತ್ತಿನ ಬಾಳೋಣ. ಆ ಮಾತನ್ನ ಕೇಳಿ ಹೀರಾಲಾಲ್ ಕಣ್ಣಲ್ಲಿ ನೀರಾಗ್ತಾನೆ. ತನ್ ಮಗ್ಳು ಮಾತನ್ನ ಕೇಳಿ ಅವನಿಗೆ ಹೆಮ್ಮೆ ಆಗುತ್ತೆ. ಮತ್ತೆ ಹೀರಾಲಾಲ್ ಹೇಳ್ತಾನೆ, ಮಗಳೇ, ನಿನ್ ಮದ್ವೆ ಚೆನ್ನಾಗಾಗ್ಲಿ. ಇದು ನನ್ ಕನ್ಸು. ನನ್ ಹಿರಿಯರ ಹತ್ರ ಜಾಸ್ತಿ ಬೆರೆಯಕ್ಕಾಗ್ಲಿಲ್ಲ. ನಾನ್ ನಿನಗೆ ಮಾತ್ ಕೊಡ್ತೀನಿ, ಒಂದಿನ ನಾನ್ ಹೇಗ್ ದುಡಿತೀನಿ ಅಂದ್ರೆ ನಿನ್ ಮದ್ವೆನ ಧೂಮ್ ಧಾಮ್ ಅಂತ ಮಾಡಿಸ್ತೀನಿ. ಅಪ್ಪ ನೀವ್ ಇದೆಲ್ಲ ಬಿಡಿ, ಈಗ ಹುಡ್ಗನ್ ಕಡೆಯವರು ಬರ್ತಾ ಇರ್ತಾರೆ. ಮತ್ತೆ ನೀವೀಗ ಬೇಗ ತಯಾರಾಗಿ. ಹೀರಾಲಾಲ್ ಕತ್ತನ್ನ ಅಲ್ಲಾಡ್ಸಿ ಒಪ್ಕೋತಾರೆ. ಮತ್ತವ್ರು ಹೊರಡ್ತಾರೆ. ಆಗ ಸೀಮಾ ಮತ್ತೆ ಜಾನಕಿ ಹಾಲ್ನಲ್ಲೇ ನಿಂತ್ಕೊಂಡಿರ್ತಾರೆ. ಸಂಜೆ ಆಯ್ತು. ಹುಡ್ಗನ್ ಕಡೆಯವರು ಮನೆ ಕಡೆ ಬರ್ತಾರೆ. ಅವ್ರು ತುಂಬಾ ಸ್ವಚ್ಛವಾಗಿ ತುಂಬಾ ನೀಟಾಗಿ ಕಾಣಿಸ್ತಾ ಇದ್ದಾರೆ. ಹೀರಾಲಾಲ್ ಮತ್ತೆ ಜಾನಕಿ ಸೀಮಾನ ಕರೀತಾರೆ. ಸೀಮಾ ಸ್ವೀಟ್ ಮತ್ತೆ ಜ್ಯೂಸ್ ನ ತಗೊಂಡು ಆ ಜಾಗಕ್ಕೆ ಬರ್ತಾಳೆ. ಆ ಮದ್ವೆ ಹುಡುಗನ ಪರಿವಾರಕ್ಕೆ ಅವಳು ತುಂಬಾನೇ ಇಷ್ಟ ಆಗ್ತಾಳೆ. ಹೀರಾಲಾಲ್ಗೂ ಕೂಡ ಹುಡುಗ ತುಂಬಾ ಇಷ್ಟ ಆಗ್ತಾನೆ. ಅದಾದ್ಮೇಲೆ ಸೀಮಾ ಜಾನಕಿ ಜೊತೆ ಒಳಗ್ ಹೋಗ್ತಾಳೆ. ಮತ್ತೆ ಹೀರಾಲಾಲ್ ಹುಡುಗನ್ ಪರಿವಾರದವ್ರ ಜೊತೆ ಮಾತಾಡ್ತಾ ಕೂತಿದ್ದಾನೆ. ಇದೆಲ್ಲ ಸರಿ ಹೋಯ್ತು ಹೀರಾಲಾಲ್ ಅವ್ರೆ, ಆದ್ರೆ ಈಗ ಇನ್ನೊಂದು ವಿಷಯ ಇದೆ. ಆಗ ಎಲ್ಲ ಸರಿ ಹೋಗುತ್ತೆ. ಏನ್ ನಿಮ್ ಮಾತಿನ ಅರ್ಥ? ಅರೆ ಹೀರಾಲಾಲ್ ಅವ್ರೆ, ನಾವೇನಕ್ ಮುಚ್ಚಿಡೋಣ? ನಮ್ ಮಗ ಸಿಟಿನಲ್ಲಿ ಸರ್ಕಾರಿ ಕೆಲ್ಸ ಮಾಡ್ತಿದ್ದಾನೆ. ಮತ್ತವ್ನ್ ಸುಂದರವಾಗಿದ್ದಾನೆ. ಮತ್ತೆ ನೀವು ನಿಮ್ ಅಳಿಯಂದ್ರಿಗೇನು ಕೊಡೋದಿಲ್ವಾ ಹೇಳಿ ಹೀರಾಲಾಲ್? ಹೀರಾಲಾಲ್ ತಕ್ಷಣ ಶಾಕ್ ಆಗ್ತಾನೆ. ನೀವ್ ನಿಮ್ ಆಸೆಗಳನ್ನೆಲ್ಲ ಪೂರ್ತಿಯಾಗಿ ಹೇಳಿ, ನಾನೆಲ್ಲದನ್ನು ಪೂರೈಸ್ತೀನಿ. ಹೆಚ್ಚಿಗೆ ಏನ್ ಕೊಡ್ಬೇಡಿ. 25 ತೊಲ ಬಂಗಾರ, 4 ಎಕರೆ ಜಮೀನ್ ಕೊಟ್ರೆ ಸಾಕಾಗತ್ತೆ. ಹಾ ಹೀರಾಲಾಲ್ ಅವ್ರೆ, ನೀವಂತೂ ಇಷ್ಟು ಕೊಡ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ನನ್ ಮಗಂಗೋಸ್ಕರ ಸಂಬಂಧಗಳು ಬರ್ತಾನೆ ಇದೆ. ಹೀರಾಲಾಲ್ ಬೇಜಾರಲ್ಲಿ ಮಾತ್ ಕೊಟ್ಬಿಡ್ತಾನೆ. ಸರಿ ಆಯ್ತು, ನಾನಿದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ನೀವು ಸ್ವಲ್ಪ ಟೈಮ್ ಕೊಡಿ ನನಗೆ. ಟೈಮ್ ಕೊಡ್ಬೇಕಾ? 1 ತಿಂಗಳು ನಾನ್ ಟೈಮ್ ಕೊಡ್ತೀನಿ. ಅದಕ್ಕಿಂತ ಜಾಸ್ತಿ ನನ್ನಿಂದ ಟೈಮ್ ಕೊಡಕ್ಕಾಗಲ್ಲ. ನನ್ ಮಗ ಸಿಟಿಯಿಂದ 1 ತಿಂಗಳವರೆಗೂ ಟೈಮ್ ತಗೊಂಡ್ ಬಂದಿದ್ದಾನೆ. ಬರೀ ಆ 1 ತಿಂಗಳಲ್ಲಿ ನಾವು ಎಲ್ಲ ಕೆಲಸ ಮುಗಿಸ್ಬೇಕಾಗುತ್ತೆ. ಖಂಡಿತ, ನಾನು ಇದಕ್ಕೋಸ್ಕರ ಕೆಲಸ ಮಾಡ್ತೀನಿ. ಎಲ್ರೂ ಆ ಮಾತನ್ನ ಒಪ್ಕೋತಾರೆ. ಮತ್ತವರು ಮನೆಯಿಂದ ಹೊರಡ್ತಾರೆ. ಈ ಕಡೆ ಹೀರಾಲಾಲ್ ತಲೆ ಮೇಲ್ ಕೈ ಹೊತ್ತು ಕೂತಿದ್ದಾನೆ. ತುಂಬಾ ಬೇಜಾರಲ್ಲಿದ್ದಾನೆ. ಜಾನಕಿ ಕೋಣೆ ಒಳಗಡೆ ಬರ್ತಾಳೆ. ಮತ್ತೆ ಹೀರಾಲಾಲ್ ಬೇಸರದಲ್ಲಿ ಕೂತಿರೋದನ್ನ ನೋಡ್ತಾಳೆ. ಆ ಗಂಡಿನ ಕಡೆಯವ್ರು ಕೇಳಿರೋ ವರದಕ್ಷಿಣೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಏನಾಯ್ತು ರೀ, ಯಾಕಿಷ್ಟು ಚಿಂತೆಯಲ್ಲಿ ಕೂತಿದ್ದೀರಾ? ಹುಡ್ಗನ್ ಕಡೆಯವರು 24 ತೊಲ ಬಂಗಾರ ಕೇಳ್ತಿದ್ದಾರೆ. ಮತ್ತೆ 4 ಎಕರೆ ಜಮೀನ್ ಕೇಳ್ತಿದ್ದಾರೆ. ಅಷ್ಟನ್ನು ನಾನು ಎಲ್ಲಿಂದ ತರ್ಲಿ? ಈ ಸಂಬಂಧ ನಮಗ್ ತುಂಬಾ ಕಷ್ಟದಲ್ಲಿ ಸಿಕ್ಕಿರೋದು. ನಾನ್ ನನ್ನ ಹತ್ರ ಇರೋ ಚಿನ್ನನೆಲ್ಲ ಗಿರ್ವಿಗೆ ಇಟ್ಬಿಡ್ತೀನಿ. ಮತ್ತೆ ಉಳ್ದಿರೋದನ್ನೆಲ್ಲ. ಹೀರಾಲಾಲ್ ತುಂಬಾ ನೋವಲ್ಲಿದ್ದಾನೆ. ಆಗ ಸೀಮಾ ಒಂದ್ ಬಕೆಟ್ ಅಲ್ಲಿ ನೀರು ಮತ್ತೆ ಬಟ್ಟೆ ಹಿಡ್ಕೊಂಡ್ ಬರ್ತಿದ್ದಾಳೆ. ಅರೆ ಅಪ್ಪ ನಡಿ, ನಾವೀಗ ಟ್ಯಾಂಕ್ ಕ್ಲೀನ್ ಮಾಡಕ್ ಹೋಗ್ಬೇಕಲ್ವಾ? ಏನ್ ಹೇಳಿ ಪುಟ್ಟ, ನಾನಂತೂ ಪಾಪರಾಗೋಗಿದ್ದೀನಿ. ನಾನ್ ಈ ಖಾಲಿ ಕೈಯಲ್ಲಿ ಹುಡುಗನ್ ಕಡೆಯವ್ರ ಆಸೆನ ಹೇಗ್ ಪೂರ್ತಿ ಮಾಡ್ಲಿ? ಅಯ್ಯೋ ಅಪ್ಪ, ಅಷ್ಟೇನ ವಿಷಯ? ನೀವ್ ಚಿಂತೆ ಮಾಡ್ಲೇಬೇಡಿ. ಈಶ್ವರ ಎಲ್ರ ಮಾತನ್ನು ಕೇಳ್ತಾನೆ. ನಡೀರಿ ನಡೀರಿ, ಇವಾಗಾಗ್ಲೇ ನಮಗ್ ಲೇಟ್ ಆಗಿದೆ. ಹೀರಾಲಾಲ್ ಸ್ವಲ್ಪ ಹೊತ್ತು ನಗ್ತಾನೆ. ಮತ್ ಸೀಮಾ ಜೊತೆ ಹೊರಡ್ತಾನೆ. ಹೀರಾಲಾಲ್ ಮತ್ತೆ ಸೀಮಾ ಟ್ಯಾಂಕ್ ಹತ್ರ ಬರ್ತಾರೆ. ಮತ್ತೆ ಮೇಲ್ ಹೋಗ್ತಾರೆ. ಮತ್ತವರು ಟ್ಯಾಂಕ್ ನ ಗೋಡೆನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಂಜೆ ಆಗಿತ್ತು. ಮತ್ತೆ ಟ್ಯಾಂಕ್ ತುಂಬಾನೇ ಹೊಳಿತಾ ಇತ್ತು. ಸೂರ್ಯನ ಬೆಳಕು ಆ ಟ್ಯಾಂಕ್ ಮೇಲೆ ಬೀಳ್ತಾ ಇರುತ್ತೆ. ಅಪ್ಪ, ಈ ಊರಿನ ಜನ ಈ ಟ್ಯಾಂಕ್ ನ ತುಂಬಾ ವೇಸ್ಟ್ ಅಂತ ಅನ್ಕೊಂಡಿದ್ದಾರೆ. ಗೊತ್ತಿಲ್ಲ ಯಾಕೆ ಅಂತ. ನನಗೆ ಅನ್ಸುತ್ತೆ ನಮ್ ಇಡೀ ಜೀವನ ಇದ್ರಿಂದಾನೇ ಸಾಕ್ತಿರೋದು ಅಂತ. ಏನ್ ಹೇಳಿ ಪುಟ್ಟ, ನನಗಂತೂ ಹಳ್ಳಿ ಜನರ ಮಾತೆ ನಿಜ ಅನ್ನಿಸ್ತಿದೆ. ನಾನು ಅನ್ಕೊಂಡಿದ್ದೆ ಪೂರ್ವಜರು ಇದನ್ನ ಯೋಚನೆ ಮಾಡಿರ್ತಾರೆ ಅಂತ. ಆದ್ರೆ ಈಗ ಬೆಳ್ಳಿ ರೇಟ್ ನೋಡಿದ್ರೆ ತುಂಬಾನೇ ನನಗ್ ಬೇಜಾರಾಗತ್ತೆ. ಈಗ ಇದು ಯಾವ್ದಕ್ಕೂ ಕೆಲ್ಸಕ್ ಬರ್ತಾ ಇಲ್ಲ. ನನಗಾಗ ಅನ್ಸೋದಿಲ್ಲ. ನೀವ್ ನೋಡ್ತಾ ಇರಿ ಅಪ್ಪ, ಮತ್ತೆ ನೀವ್ ಮಾತ್ ಕೊಡಿ ನೀವ್ ಇದನ್ನ ಯಾವತ್ತೂ ಮಾರೋದಿಲ್ಲ ಅಂತ. ಹೀರಾಲಾಲ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಮತ್ತೆ ಸರಿ ಪುಟ್ಟ, ನಾನ್ ನಿನಗೆ ಮಾತ್ ಕೊಡ್ತೀನಿ. ಏನೇ ಆಗ್ಲಿ ಪುಟ್ಟ, ನಾನ್ ಇದನ್ನ ಯಾವತ್ತೂ ಮಾರೋದಿಲ್ಲ. ಹೀರಾಲಾಲ್ ಮತ್ತೆ ಸೀಮಾ ಟ್ಯಾಂಕ್ ಕ್ಲೀನ್ ಮಾಡೋದನ್ನ ಮುಂದುವರಿಸ್ತಾರೆ. ಸೂರ್ಯ ಮುಳುಗ್ತಾ ಇದ್ದಾಗೆ ದಿನದ ಅಂತ್ಯ. ಚಿಂತೆ ಮತ್ತೆ ನಗುವಿನ ಗೊಂದಲದಲ್ಲೇ ಆ ದಿನ ಕಳೆಯುತ್ತೆ. ಮತ್ತೊಂದ್ ದಿನ ಹಾಗೆ ಶುರುವಾಗುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ. ಮತ್ತೆ ಪುರುಷರು ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಮತ್ತೆ ಒಂದಷ್ಟು ಹಳ್ಳಿ ಜನ ಚಹಾ ಅಂಗಡಿ ಹತ್ರ ಕೂತಿದ್ದಾರೆ. ಮತ್ತೆ ಆ ಟ್ಯಾಂಕ್ ನ ತಮಾಷೆ ಮಾಡ್ತಿದ್ದಾರೆ.
ಅದ್ರ ಮೇಲೆ ಸಣ್ಣ ಸಣ್ಣ ಕಲ್ಲುಗಳನ್ನ ಎಸಿತಿದ್ದಾರೆ. ಆಗ ಹೀರಾಲಾಲ್ ಅಲ್ಲಿಗೆ ಬರ್ತಾನೆ, ಮಕ್ಳನ್ನ ತಡಿತಾನೆ. ಅಯ್ಯೋ ಮಕ್ಕಳೇ, ನೀವೇನ್ ಮಾಡ್ತಿದ್ದೀರಾ? ಏ ಚಿಕ್ಕಪ್ಪ, ನಾವು ಆಟ ಆಡ್ತಾ ಇದೀವಿ. ಪುಟ್ಟ, ಈ ತರ ಒಂದು ವಸ್ತುಗೆ ತೊಂದರೆ ಕೊಡೋದು ಆಟ ಆಗಲ್ಲಪ್ಪ. ನೀವೆಲ್ಲ ವಸ್ತುಗೂ ಬೆಲೆ ಕೊಡ್ಬೇಕು. ಇವತ್ತು ಒಂದ್ ವಸ್ತು ನಿಮಗೆ ಕಸದ ತರ ಕಾಣಿಸ್ತಿದ್ರೆ ನಾಳೆ ನೀವು ಅದಕ್ಕೆ ಬೆಲೆ ಕಟ್ಬೇಕಾಗತ್ತೆ. ಆಯ್ತು ಚಿಕ್ಕಪ್ಪ, ಇನ್ ಮುಂದೆ ನಾವ್ ಈ ರೀತಿ ಮಾಡೋದಿಲ್ಲ. ಹೀರಾಲಾಲ್ ನಗ್ತಾನೆ ಮತ್ತು ಅವನ ಮಾತನ್ನ ಒಪ್ಕೋತಾನೆ. ಮಕ್ಕಳು ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ಅದೇ ಸಮಯಕ್ಕೆ ಊರ್ನವರು ಕೂಡ ಅಲ್ಲಿಗೆ ಬರ್ತಾರೆ. ಹೇ ಹೀರಾಲಾಲ್, ಯಾಕಪ್ಪ ನಿನ್ನ ಜೀವನನ ಹಾಳು ಮಾಡ್ಕೋತ್ಯಾ? ಮಕ್ಕಳು ಆಟ ಆಡ್ತಿದಾರಲ್ವಾ, ಈಗ ಈ ಟ್ಯಾಂಕ್ಗೆ ಏನ್ ಬೆಲೆ ಇದೆ ಹೇಳು. ನಾನ್ ಹೇಳ್ತೀನಿ, ನೀನ್ ನನಗಿದು 1 ಲಕ್ಷ ರೂಪಾಯಿ ಕೊಟ್ಬಿಡು. ಇದರಿಂದ ನಿನ್ನ ಬಡತನ ಕೂಡ ಹೊರಟೋಗತ್ತೆ, ಮತ್ತೆ ನಿನ್ ಮಗಳ ಮದ್ವೆ ಕೂಡ ಚೆನ್ನಾಗಿ ನಡೆಯತ್ತೆ. ಹೌದು ಕಣಣ್ಣ, ನೀನು ನಿನ್ ಬಗ್ಗೆ ಯೋಚನೆ ಮಾಡು. ಈ ಟ್ಯಾಂಕ್ ಅಂತೂ ಯಾವ್ದಕ್ಕೂ ಕೆಲ್ಸಕ್ಕೆ ಬರಲ್ಲ ಅಲ್ವಾ? ನೋಡೆ, ಈ ಟ್ಯಾಂಕ್ ನನ್ನ ಹತ್ರನೇ ಇಟ್ಕೋತೀನಿ. ನಮ್ಮ ಪೂರ್ವಜರು ಬಿಟ್ಟೋಗಿರೋ ಕೊನೆ ವಸ್ತು ಇದು. ಇದನ್ ಮಾರೋದು ನನಗೆ ಸರಿ ಅಂತ ಅನ್ಸಲ್ಲ. ನಾವು ನಿನಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ವಿ. ಏನು ಮಾಡಕ್ಕಾಗಲ್ಲ. ಆದ್ರೆ ಎಲ್ಲಿ ಹೋಗ್ತಿದ್ಯಾ ನೀನು? ಊರಿನ ಹೊರಗಡೆ ಒಬ್ರು ಶ್ರೀಮಂತರಿದ್ದಾರೆ, ಅವ್ರ ಹತ್ರ ಮಾತಾಡೋಣ ಅಂತ ಹೋಗ್ತಿದ್ದೀನಿ. ಮಗಳ ಮದ್ವೆ ಇದೆಯಲ್ಲ, ಅದಕ್ಕೇನೆ. ನೋಡಪ್ಪ ಹೀರಾಲಾಲ್, ನಿನಗೆ ಒಪ್ಪಿಗೆ ಅಂದ್ರೆ ಮಾರ್ಬಿಡು. ನಾನ್ ನಿನ್ ಟ್ಯಾಂಕ್ ನ ಖರೀದಿ ಮಾಡೋದಕ್ಕೆ ತಯಾರಾಗಿದ್ದೀನಿ. ಹೀರಾಲಾಲ್ ತಲೆ ಅಲ್ಲಾಡ್ಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಊರ್ನವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಹೀರಾಲಾಲ್ ಮನೆ ಹತ್ರ ಬರ್ತಾ ಇದ್ದಾನೆ. ಆಗ ಒಂದು ದೊಡ್ಡ ಕಾರ್ ಅಲ್ಲಿಗೆ ಬರ್ತಾ ಇರುತ್ತೆ. ಕಾರಲ್ಲಿ ಆ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಕೂತಿರ್ತಾರೆ ಮತ್ತು ಅದರ ಡ್ರೈವರ್ ಕಾರ್ನ ಆನಂತರ ನಿಲ್ಲಿಸ್ತಾರೆ. ಅರೆ ಅಣ್ಣ, ಇದು ಅದೇ ಹಳ್ಳಿ ಅಲ್ವಾ? ಒಂದು ಬೆಳ್ಳಿಯ ದೊಡ್ಡ ಟ್ಯಾಂಕ್ ಇರೋ ಊರು. ಹೇಳಿ, ನಾವು ಆ ಟ್ಯಾಂಕ್ ಮಾಲೀಕನ ಭೇಟಿ ಆಗ್ಬೇಕಿತ್ತು. ನಿಮಗ್ ಗೊತ್ತಿದ್ಯಾ ಅವರು ಎಲ್ಲಿರ್ತಾರೆ ಅಂತ? ಗೊತ್ತು, ನಾನೇ ಆ ಟ್ಯಾಂಕಿನ ಮಾಲೀಕ. ಏನ್ ಹೇಳಿ, ಏನ್ ವಿಷಯ? ನೀವಾ? ಡ್ರೈವರ್ ಮ್ಯಾಜಿಸ್ಟ್ರೇಟ್ಗೆ ಏನೋ ಹೇಳ್ತಾನೆ ಮತ್ತೆ ಅವನು ಹೀರಾಲಾಲ್ ಕಡೆ ತಿರುಗ್ತಾನೆ. ಮೇಡಮ್ ಅವರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಹೇಳಿ ಮೇಡಮ್, ಏನು ಅಂತ? ಅವಳು ಹೀರಾಲಾಲ್ ಕಡೆ ನೋಡ್ತಾಳೆ ಮತ್ತು ಅವನ ಮಾತನ್ನ ನೋಡಿ ಅವಳು ಅನುಮಾನ ಪಡ್ತಾಳೆ. ಏನಾಯ್ತು ಮೇಡಮ್, ಏನ್ ಯೋಚನೆ ಮಾಡ್ತಿದ್ದೀರಾ? ನಿನ್ನ ನೋಡಿದ್ರೆ ಹಾಗೆ ಅನಿಸ್ತಾ ಇಲ್ಲ ನೀನಾ ಟ್ಯಾಂಕ್ ನ ಮಾಲೀಕ ಅಂತ. ಹೇಗ್ ಹೇಳಿ ಮೇಡಮ್, ನಮ್ ಪೂರ್ವಜರು ಇದೊಂದನ್ ಬಿಟ್ಟು ಬೇರೆ ಏನು ಬಿಟ್ಟು ಹೋಗಿಲ್ಲ. ಈಗ ಈ ಟ್ಯಾಂಕ್ ಒಂದೇ ನನ್ನ ಹತ್ರ ಇರೋದು. ನಮ್ ಕುಟುಂಬ ವ್ಯವಸಾಯನ ಮಾಡ್ಬಿಟ್ಟು ಜೀವನ ನಡೆಸ್ತಾ ಇದೀವಿ. ನಮಗೆ ಇದೊಂದ್ ದಾರಿ ಬಿಟ್ಟು ಇನ್ನೇನು ಇಲ್ಲ. ಆದ್ರೂ ಕೂಡ ನಂಗೆ ನಂಬಿಕೆ ಬರ್ತಾ ಇಲ್ಲ. ಮತ್ತೆ ನಿನ್ಗಿದ್ ಗೊತ್ತಾ, ಈಗ ಬೆಳ್ಳಿ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ನಿನ್ನ ಈ ಟ್ಯಾಂಕ್ ಬೆಲೆ ಎಷ್ಟಾಗುತ್ತೆ ಅಂತ? ಇಲ್ಲ ಮೇಡಮ್, ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ. ಈಗ ಆ ಟ್ಯಾಂಕ್ ನ ಬೆಲೆ ಸುಮಾರು 1 ಕೋಟಿ ಆಗುತ್ತೆ. ಏನು, 1 ಕೋಟಿ ರೂಪಾಯ? ಹಾ, ಸರ್ಕಾರ ಇದನ್ನ ಖರೀದಿ ಮಾಡಿ ಆ ಬೆಳ್ಳಿಯನ್ನ ಕರಗಿಸಿ ಅದನ್ನ ಬಳಸೋಕ್ ನಿರ್ಧಾರ ಮಾಡಿದೆ. ಅದಕ್ಕೇನೆ ನಾವು ಮಾಲೀಕನ ನೋಡ್ಬೇಕು. ಆದ್ರೆ ಮೊದಲು ನಾನು ಚೆಕ್ ಮಾಡ್ತೀನಿ, ಆಮೇಲೆ ನಿರ್ಧಾರ ಮಾಡ್ತೀನಿ ಈ ದುಡ್ಡು ಯಾರಿಗ್ ಹೋಗ್ಬೇಕು ಅಂತ. ಹೀರಾಲಾಲ್ ಕಣ್ಣಲ್ಲಿ ಉತ್ಸಾಹ ತುಂಬಿಕೊಳ್ಳುತ್ತೆ. ಆದ್ರೆ ರಾಮಕಿಶನ್ ಅವ್ರ ಮಾತನ್ನ ಕದ್ದು ಕೇಳಿಸ್ಕೊತಾ ಇದ್ದಾನೆ. ಈಗ ಈ ಮಾತು ಇಡೀ ಹಳ್ಳಿಲಿ ಹರಡುತ್ತೆ. ಎಲ್ರೂ ಅದ್ರ ಬಗ್ಗೆನೆ ಮಾತಾಡೋಕ್ ಶುರು ಮಾಡ್ತಾರೆ. ಮತ್ತೆ ಇದ್ರ ಬಗ್ಗೆನೆ ಹಳ್ಳಿಯಲ್ಲಿ ಸ್ಪೀಕರ್ ಅಲ್ಲಿ ಘೋಷಣೆ ಆಗೋಗ್ಬಿಡುತ್ತೆ. ಈ ಹಳ್ಳಿಯಲ್ಲಿರೋ ಬೆಳ್ಳಿ ಟ್ಯಾಂಕಿನ ಬೆಲೆ ಸರ್ಕಾರ 1 ಕೋಟಿ ರೂಪಾಯಿ ಮಾಡಿದೆ. ಈ ಟ್ಯಾಂಕ್ ಏನಾದ್ರೂ ನಿಮ್ ಹೆಸರಲ್ಲಿ ಇದೆಯಾ? ಅವರು DM ಆಫೀಸ್ಗೆ ಬರ್ಬೇಕು. ಇದ್ರ ಮಾಲೀಕ ಅವರೇ ಅಂತ ಸಾಬೀತ್ ಮಾಡಿ ದುಡ್ಡನ್ನ ತಗೊಂಡ್ ಹೋಗಿ. ಎಲ್ರೂ ಕೂಡ ಅವ್ರ ಕಡೆ ನೋಡ್ತಾ ಇದ್ದಾರೆ. ಮಾರನೇ ದಿನ ಕಾರ್ಯಾಲಯದ ಹೊರಗೆ ಜನ ತುಂಬಿಕೊಂಡಿದ್ದಾರೆ. ಅಲ್ಲಿ ಹಳ್ಳಿ ಜನರ ದೊಡ್ಡ ಸಾಲೇ ನಿಂತಿರುತ್ತೆ. ಪ್ರತಿಯೊಬ್ರು ಆಸೆಯಿಂದ ಅದ್ರ ಮೇಲೆ ನಮ್ ಹಕ್ಕು ಇದೆ ಅಂತ ಹೇಳ್ಕೊತಾ ಇರ್ತಾರೆ. ಆದ್ರೆ ಅವರಲ್ಲಿ ಯಾರೂ ಕೂಡ ಸಫಲರಾಗೋದಿಲ್ಲ. ಆ ದಿನ ಅದ್ರಲ್ಲೇ ಕಳೆದು ಹೋಗ್ಬಿಡುತ್ತೆ. ಮತ್ತೆ ರಾತ್ರಿ ಆಗುತ್ತೆ. ಹೀರಾಲಾಲ್, ಸೀಮಾ ಮತ್ತೆ ಜಾನಕಿ ಮನೇಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ. ಸೋತೋಗಿರೋ ಹಾಗೆ ತುಂಬಾ ಬೇಸರದಲ್ಲಿದ್ದಾರೆ. ಅವರು ಟ್ಯಾಂಕ್ ನ ಬೆಲೆ ಕೇಳಿ ತುಂಬಾ ಖುಷಿಯಾಗಿದ್ದಾರೆ. ಜೊತೆಗೆ ಟೆನ್ಷನ್ ಅಲ್ಲೂ ಕೂಡ ಇದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಟ್ಯಾಂಕ್ ನ ಯಾವುದೇ ದಾಖಲೆ ಇರೋದಿಲ್ಲ. ಅರೆ, ಇವಾಗೇನು? ಎಲ್ಲ ನಾಶ ಆಯ್ತು. DM ಮೇಡಮ್ ನನಗೆ ಹೇಳ್ತಿದ್ದಾಗ ಆಗ ಹಳ್ಳಿಯಲ್ಲಿದ್ದ ಇನ್ನೊಬ್ಬ ಈ ವಿಷಯನ ಕೇಳಿಸ್ಕೊಂಡ. ಈಗ ಹಳ್ಳಿಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಅವ್ರದೇ ಅಂತ ಸಾಬೀತ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದರಿಂದಾಗಿ ನಮಗ್ ಉಳಿದಿರೋ ಆಸ್ತಿನ ಕಳ್ಕೊಬೇಕಾಗತ್ತೆ. ನಾವು ಪಾಪರಾಗೋಗ್ತೀವಿ. ಹೀರಾಲಾಲ್ ಮತ್ತೆ ಜಾನಕಿ ಈ ಸ್ಥಿತಿ ನೋಡಿ ಅಳ್ತಾ ಇರ್ತಾರೆ. ಆಗ ಸೀಮಾ ಒಂದ್ ಮಾತು ಹೇಳ್ತಾಳೆ. ಅಪ್ಪ,
ನಾನ್ ಕೇಳಿದೀನಿ ಮುಂಚೆ ಕಾಗದದಲ್ಲಿ ಯಾವುದೇ ವಸ್ತು ಮತ್ತೆ ಅದ್ರ ಮೇಲೆ ಹಕ್ಕಿದೆ ಅಂತ ಬರ್ದಿರೋದಿಲ್ಲ ಅಂತ. ಆಗ ಅವರು ತಮ್ಮ ವಸ್ತುಗಳ ಮೇಲೆ ತಮ್ಮ ಹೆಸರನ್ನ ಬರ್ಕೋತಾ ಇದ್ರು. ಆಗ ಅದ್ರ ಮಾಲೀಕರು ಯಾರು ಅಂತ ಗೊತ್ತಾಗ್ತಿತ್ತು. ಏನ್ ಗೊತ್ತಾ, ನಮ್ ಟ್ಯಾಂಕ್ ಮೇಲೂ ಕೂಡ ಆತರ ಏನಾದ್ರೂ ಬರ್ದಿದ್ರೆ? ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಆಗೇನಾದ್ರೂ ಆಗಿದ್ರೆ ಈ ಟ್ಯಾಂಕ್ ನಮ್ದೇ ಅಂತ ನಾವು ಸಾಬೀತ್ ಮಾಡ್ಬೋದಿತ್ತು. ಈಗ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಅದನ್ನ ಹೇಗ್ ಹುಡ್ಕೋದು ಅಂತ. ಹೀರಾಲಾಲ್ ತಲೆ ಅಲ್ಲಾಡಿಸ್ತಾ ಅದನ್ನ ಹುಡ್ಕೋತಾನೆ. ದಿನ ಇದೇ ರೀತಿಯಾಗಿ ಮುಖದ ಮೇಲೆ ನಗುವಿನಿಂದ ಕಳೆದು ಹೋಗುತ್ತೆ. ಮತ್ತೆ ಮಾರನೇ ದಿನ ಹೀರಾಲಾಲ್, ಸೀಮಾ ಮತ್ತೆ ಜಾನಕಿ ಆ ಟ್ಯಾಂಕ್ ಹತ್ರ ಬರ್ತಾರೆ. ಆಗ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಕಾರ್ ಕೂಡ ಅಲ್ಲಿ ಬರುತ್ತೆ. ಮತ್ತೆ ಒಂದು ಫಾರೆನ್ಸಿಕ್ ಟೀಮ್ ಕೂಡ ಬರುತ್ತೆ. ನೀವ್ ಹೇಳ್ತಾ ಇರೋದ್ ನಿಜನಾ? ಆ ರೀತಿ ಖಂಡಿತ ಇರುತ್ತಾ? ನನಗಂತೂ ಗೊತ್ತಿಲ್ಲ ಮೇಡಮ್, ಆದ್ರೆ ನಂಬಿಕೆ ಅಂತೂ ಇದೆ. ಮ್ಯಾಜಿಸ್ಟ್ರೇಟ್, ಫಾರೆನ್ಸಿಕ್ ಟೀಮ್ ಎಲ್ರೂ ಅಲ್ಲಿಗೆ ಹೋಗ್ತಾರೆ. ಟೀಮ್ ಟ್ಯಾಂಕ್ ಮೇಲೆ ಹತ್ತುತ್ತಾರೆ. ಅವರು ತನಿಖೆ ಶುರು ಮಾಡ್ತಾರೆ. ಟ್ಯಾಂಕ್ ಮೇಲೆ ಯಾರ್ದಾದ್ರೂ ಹೆಸರಿದ್ಯಾ ಅಂತ ಹುಡುಕ್ತಾ ಇರ್ತಾರೆ. ಆದ್ರೆ ಏನೂ ಸಿಗೋದಿಲ್ಲ. ಹಾಗೆ ನಿಧಾನವಾಗಿ ಸೂರ್ಯ ಮುಳುಗ್ತಾನೆ. ಮತ್ತೆ ಸಂಜೆ ಆಗುತ್ತೆ. ಹೀರಾಲಾಲ್ ಟೆನ್ಷನ್ ಅಲ್ಲಿದ್ದಾರೆ. ಅವ್ರು ಅನ್ಕೊಂಡ ಹಾಗೆ ಟ್ಯಾಂಕ್ ಮೇಲೆ ಯಾವ ಹೆಸರು ಇರೋದಿಲ್ಲ. ಆಗ ಮ್ಯಾಜಿಸ್ಟ್ರೇಟ್ಗೆ ಕೋಪ ಬರುತ್ತೆ. ಆಗ ಫಾರೆನ್ಸಿಕ್ ಟೀಮ್ನ ಒಬ್ಬರಿಗೆ ಆ ಸೂರ್ಯನ ಕಿರಣದಿಂದ ಹೊಳಿತಾ ಇರೋ ಒಂದು ಹೆಸರು ಕಾಣಿಸುತ್ತೆ. ಅದು ಹೀರಾಲಾಲ್ನ ವಂಶಾವಳಿಯ ಸರ್ನೇಮ್ ಚೌಧರಿ. ಟ್ಯಾಂಕ್ ಮೇಲೆ ಅರ್ಧಕ್ಕೆ ಕೆತ್ತಿರ್ತಾರೆ. ಅವನು ಆ ಮಾತನ್ನ ಎಲ್ರಿಗೂ ಹೇಳ್ತಾನೆ. ಹೀರಾಲಾಲ್ ಮತ್ತೆ ಜಾನಕಿಯ ಕಣ್ಣಲ್ಲಿ ಖುಷಿಯ ಕಣ್ಣೀರ್ ಬರುತ್ತೆ. ಮತ್ತೆ ಸೀಮಾಗೂ ತುಂಬಾ ಖುಷಿ ಆಗುತ್ತೆ. ನೋಡ್ದ ಅಪ್ಪ, ನಾನ್ ಹೇಳಿದ್ ನಿಜ ಆಯ್ತಲ್ವಾ? ಇದೇ ಒಂದು ದಿನ ನಮ್ ಜೀವನನ ಬದಲಾಯಿಸುತ್ತೆ ಅಂತ. ಹೀರಾಲಾಲ್ ಖುಷಿಯಲ್ಲಿ ಸೀಮಾನ ತಪ್ಕೋತಾರೆ. ಅದೇ ಸಮಯದಲ್ಲಿ ಗಂಡಿನ ಕಡೆಯವರು ಕಾರಲ್ಲಿ ಅಲ್ಲಿಗೆ ಬರ್ತಾರೆ. ಯಾಕಂದ್ರೆ ಹೀರಾಲಾಲ್ 1 ತಿಂಗಳಿಂದಲೇ ಮಾತ್ಕೊಂಡಿದ್ರು, ದುಡ್ಡಿನ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ ಅಂತ. ಸರಿ, ಈಗಂತೂ ಸಾಬೀತಾಯ್ತು, ಈ ಟ್ಯಾಂಕ್ ನಿಮ್ದೇ ಅಂತ. ನೀವ್ ನಾಳೆ ಆಫೀಸಿಗೆ ಬಂದ್ಬಿಡಿ, ನಾನು ಎಲ್ಲಾ ದುಡ್ಡಿನ ವ್ಯವಸ್ಥೆ ಮಾಡಿರ್ತೀನಿ. ಹಾಗೆ ಅವ್ರು ಹೊರಡ್ತಿದ್ದಾಗ ಹೀರಾಲಾಲ್ ಅವ್ರನ್ನ ಕರೀತಾರೆ. ಮೇಡಮ್, ಮ್ಯಾಜಿಸ್ಟ್ರೇಟ್ ತಿರುಗಿ ನೋಡ್ತಾರೆ. ತಲೆ ಅಲ್ಲಾಡ್ಸಿ ಏನು ಅಂತ ಕೇಳ್ತಾರೆ. ಇದು ನನ್ನ ಪೂರ್ವಜರು ಬಿಟ್ಟೋಗಿರೋಂತಹ ಆಸ್ತಿ. ದುಡ್ಡಿಗೋಸ್ಕರ ಇದನ್ನ ನಾನು ಮಾರಕ್ ಹೋಗಲ್ಲ. ಇದ್ರಿಂದನೇ ನಮ್ಮ ಹಳ್ಳಿಯಲ್ಲಿರೋ ಪ್ರತಿಯೊಬ್ರು ಮಕ್ಕಳು ನೀರ್ ಕುಡಿತಾರೆ. ಮತ್ತೆ ಹಳ್ಳಿಯಲ್ಲಿರೋ ಪ್ರತಿ ಹೆಂಗಸರು ಇದೇ ನೀರ್ನ ಕುಡಿತಾರೆ. ಇಲ್ಲಿ ಕೇಳಿ ಮೇಡಮ್, ಬೆಳ್ಳಿಯಲ್ಲಿ ಒಳ್ಳೆ ಪ್ರಾಪರ್ಟೀಸ್ ಇರುತ್ತೆ. ಆದ್ರಿಂದ ನಾವು ಇದ್ರಲ್ಲಿರುವಂತಹ ನೀರನ್ನ ಕುಡಿದ್ರೆ ನಮಗೆ ಯಾವುದೇ ರೋಗಗಳು ಬರುವುದಿಲ್ಲ. ಮ್ಯಾಜಿಸ್ಟ್ರೇಟ್ ನಗ್ತಾರೆ. ಮತ್ತೆ ತಲೆ ಅಲ್ಲಾಡ್ಸಿ ಒಪ್ಪಿಗೆ ಕೊಡ್ತಾರೆ. ಹಾಗಾದ್ರೆ ಸರಿ ಹೀರಾಲಾಲ್ ಅವರೇ, ನಾನು ಇದನ್ನ ತೆಗೆದುಹಾಕೋದಿಲ್ಲ. ಮತ್ತೆ ಸರ್ಕಾರಕ್ಕೂ ಕೂಡ ಇದನ್ನ ಅಪೀಲ್ ಮಾಡ್ತೀನಿ. ಮತ್ತೆ ಇದರ ರೆಂಟು ನಿಮ್ಗೆ ಪ್ರತಿ ತಿಂಗಳು ಸಿಗುತ್ತೆ. ಹೀರಾಲಾಲ್ ನಗ್ತಾ ಅದಕ್ಕೆ ಒಪ್ಪಿಗೆ ಕೊಡ್ತಾನೆ. ಮ್ಯಾಜಿಸ್ಟ್ರೇಟ್ ಹೊರಡ್ತಾರೆ. ಅವನ ಬುದ್ಧಿವಂತಿಕೆ ಮತ್ತೆ ಒಳ್ಳೆತನನ ಮೆಚ್ಚಿಕೊಂಡು. ಮದ್ವೆ ಹುಡುಗ ಅಲ್ಲಿಗೆ ಬರ್ತಾನೆ. ನಾನು ನಿಮಗೇನೋ ಹೇಳ್ಬೇಕು. ಸರ್ಕಾರಿ ಆಫೀಸಲ್ಲಿ ನಾನು ಇದ್ದಾಗ ಅದನ್ನ ನಾನು ನೋಡ್ದೆ. ಜನರು ತುಂಬಾ ಆಸೆ ಪಡ್ತಾರೆ. ಪ್ರತಿಯೊಬ್ರು ಅವ್ರ ಹೊಟ್ಟೆಗಿಂತ ಜಾಸ್ತಿ ತಿನ್ಬೇಕು ಅನ್ಕೋತಾರೆ. ಆ ದುರಾಸೆಯಿಂದ ಕಾನೂನ್ಗೆ ವಿರುದ್ಧವಾದ ಕೆಲಸನ ಮಾಡ್ತಾರೆ. ನಿಮ್ಮ ಈ ಸರಳತೆನ ನೋಡಿ ನಾನು ಯೋಚಿಸ್ದೆ ನನ್ ಸೀಮಾನ ಮದ್ವೆ ಆಗ್ಬೇಕು ಅಂತ. ನೀವೇನು ವರದಕ್ಷಿಣೆ ಕೊಡ್ಬೇಡಿ. ನಮ್ಮ ಮದ್ವೆ ಖರ್ಚಿನ ಇಬ್ರು ಕುಟುಂಬದವರು ಹಂಚ್ಕೋತೀವಿ. ಹೀರಾಲಾಲ್ ಕುಟುಂಬ ಮತ್ತೆ ಮದ್ವೆ ಹುಡುಗನ ಕುಟುಂಬ ಇಬ್ರು ಮನೆಗ್ ಬರ್ತಾರೆ. ಅವರ ಮುಖದ ಮೇಲೆ ನಗುವಿನಿಂದ ಕತೆ ಹೀಗೆ ಮುಗ್ದೋಗುತ್ತೆ.